ಮಹಾನಗರದಲ್ಲಿ ಮಾತೆತ್ತಿದ್ರೆ ಸಾಕು ಲಂಚ 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 ಅನ್ನೋ ಆರೋಪವನ್ನ ಸ್ವತಃ ಸಾರ್ವಜನಿಕರೇ ಮಾಡ್ತಾ ಇದ್ರು. ಸಾರ್ವಜನಿಕರ ದೂರಿನ ಮೇಲೆಗೆ ನಿನ್ನೆ ಲೋಕಾಯುಕ್ತ ರೈಡ್ ಕೂಡ ನಡೆಸ್ತು. ಆ ಸಂದರ್ಭದಲ್ಲಿ ಕೆಲವೊಂದು ತಿಮಿಂಗಿಲಗಳು ಲೋಕಾಯುಕ್ತದ ಗಾಳಕ್ಕೆ ಬಿದ್ದಿವೆ. ಹಾಗಾದ್ರೆ ಹೇಗಿತ್ತು ರೈಡ್ ನೋಡ್ತಾ ಹೋಗೋಣ. ತುಮಕೂರು ಪಾಲಿಕೆಯಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ, ಬೇಸತ್ತ ಸಾರ್ವಜನಿಕರಿಂದಲೇ ಲೋಕಾಯುಕ್ತಕ್ಕೆ ದೂರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಕೈ ಬಿಸಿ ಮಾಡಿದ್ರಷ್ಟೇ ಫೈಲ್ ಮೂವ್ ಆಗೋದು. ಕಂದಾಯ ಶಾಖೆ, ಆರೋಗ್ಯ ಶಾಖೆ, ಅಭಿಲೇಖಾಲಯ, ತಾಂತ್ರಿಕ ವಿಭಾಗದಲ್ಲಿ ದಲ್ಲಾಳಿಗಳ ದೌಲತ್ತೇ ಜಾಸ್ತಿ. ಒಬ್ಬೊಬ್ಬ ಅಧಿಕಾರಿ 3 ರಿಂದ 4 ಮಧ್ಯವರ್ತಿಗಳನ್ನು ಇಟ್ಕೊಂಡು ವ್ಯವಹಾರವನ್ನು ಕುದುರಿಸ್ತಾ ಇದ್ದಾರೆ. ಪ್ರತಿ ಕೆಲಸಕ್ಕೂ 10,000ದಿಂದ ಹಿಡಿದು 10 ಲಕ್ಷದವರೆಗೂ ಲಂಚಕ್ಕೆ ಬೇಡಿಕೆಯಲ್ಲಿ ಕಾಮನ್ ಆಗಿದೆ. ಖುದ್ದು ಭ್ರಷ್ಟಾಚಾರದ ಬೇಟೆಗಿಳಿದಂತಹ ಲೋಕಾಯುಕ್ತ ಪೊಲೀಸರು ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಇಟ್ಸ್ ಎ ಸರ್ಪ್ರೈಸ್ ವಿಸಿಟ್. ಇಲ್ಲಿ ಸ್ವಲ್ಪ ನಮಗೆ ದೂರುಗಳು ಬರ್ತಾ ಇದೆ. ಇಲ್ಲಿ ಮಧ್ಯವರ್ತಿಗಳಿಂದ ಯಾವುದೂ ಕೆಲಸ ಆಗಲ್ಲ. ಜನರಿಗೆ ಪದೇ ಪದೇ ಅಲ್ದಾಡೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಯಾರೂ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಬಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಮ್ಮ ಗೌರವಾನ್ವಿತ ಮಾನ್ಯ ಉಪಲೋಕಾಯುಕ್ತ ಸಾಹೇಬರು ನಮಗೆ ವಾರೆಂಟ್ ಕೊಟ್ಟು ಅಲ್ಲೇನು ಸರ್ಚ್ ಮಾಡಿ ಅಲ್ಲಿ ಜನ ಪರಿಸ್ಥಿತಿಗಳು ಏನೇನಾಗಿದೆ ಸ್ವಲ್ಪ ಚೆಕ್ ಮಾಡಿ, ಯಾವ್ಯಾವ ದೂರುಗಳು ವಿನಾಕಾರಣ ಪೆಂಡಿಂಗ್ ಇಟ್ಟಿದ್ದಾರೆ ಚೆಕ್ ಮಾಡಿ ಅಂತ ನಮಗೆ ವಾರೆಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ನಾನು ನಮ್ಮ ಅಧಿಕಾರಿಗಳೆಲ್ಲ ಬಂದು ಈ ನಮ್ಮ ನಗರ ಪಾಲಿಕೆ ಕಚೇರಿ ನಾವು ಶೋಧನೆ ಮಾಡ್ತಾ ಇದ್ದೀವಿ. ಬಡವರ ರಕ್ತವನ್ನು ಹೀರುವ ಪಾಲಿಕೆಯ ಅಧಿಕಾರಿಗಳು ಪಾಲಿಕೆಯ ಸಿಬ್ಬಂದಿಯ ಖಾತೆಯನ್ನು ಮಾಡಿಕೊಡ್ಲಿಕ್ಕೆ 5 ರಿಂದ 6 ವರ್ಷವನ್ನು ಕಾಯಿಸ್ತಾರಂತೆ. ಇದಕ್ಕೆ ಉದಾಹರಣೆಯಂತೆ ಶಿರಾಗೇಟ್ ನಿವಾಸಿ ಲಕ್ಷ್ಮಮ್ಮ ಎಂಬಾಕೆ ನಿವೇಶನಕ್ಕಾಗಿ 15 ವರ್ಷದಿಂದ ಅಲಿತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ವಲೀಂ ಬಾಷಾ ಅವರ ಕಾಲಿಗೆ ಬಿದ್ದು ನಮಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಕಣ್ಣೀರನ್ನ ಹಾಕಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಅನೇಕ ಸಾರ್ವಜನಿಕರಿಂದ ಅನೇಕ ದೂರುಗಳು ಕೂಡ ಬಂದಿದ್ವು. ಅಕ್ರಮ ಆಗಿದೆ ಎಂಬುದಾಗಿ ಕಮಿಟಿ ವರದಿ ಕೊಟ್ಟಿದ್ರು ಕೂಡ ಆ ವರದಿಯನ್ನು ಇಟ್ಟುಕೊಂಡಂಥ ಮಹಾನಗರ ಪಾಲಿಕೆಯವರು ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ಜರುಗಿಸಲಿಲ್ಲ. ನಾನು ಸಂಪೂರ್ಣವಾದಂತಹ ನಾನು ಪಡೆದುಕೊಂಡ ಎಲ್ಲ ದಾಖಲಾತಿಗಳನ್ನು ನಾನು ಮಾನ್ಯ ತುಮಕೂರು ಲೋಕಾಯುಕ್ತ ಒಂದು ಸಂಸ್ಥೆಗೆ ನಾನು ಸಂಪೂರ್ಣ ದಾಖಲೆ ಸಮೇತವಾಗಿ ನಾನು ದೂರನ್ನು ಸಲ್ಲಿಸಿದ್ದೆ. ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ಶೋಧ ನಡೆಸಿದ್ದಾರೆ. 100 ಕಡತವನ್ನು ವಶಪಡಿಸಿಕೊಂಡು ಉಪಾಯುಕ್ತರ ಕಚೇರಿಯನ್ನು ಸೀಸ್ ಮಾಡಲಾಗಿದೆ. ಸೋಮವಾರದಿಂದ ಮತ್ತೆ ತಲಾಶ್ ಆರಂಭವಾಗಲಿದ್ದು ಅಲ್ಲಿಯವರೆಗೂ ಕೂಡ ಪಾಲಿಕೆ ಬಾಗಿಲು ಬಂದಾಗಿರಲಿದೆ. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.